ಎಲ್ಲರಿಗೂ ನಮಸ್ಕಾರ. ವಿದ್ಯಾಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ. ನಾನು ವಿದ್ಯಾಶ್ರೀ. ಇವತ್ತು ಭಾರತದಲ್ಲೇ ಅತಿ ಉದ್ದದ ಬೀಚ್ ಅಂತ ಫೇಮಸ್ ಆಗಿರುವಂತಹ ಮರೀನಾ ಬೀಚ್ಗೆ ನಾನು ಬಂದಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಮರೀನಾ ಬೀಚ್ಗೆ ಸ್ವಾಗತ. ವಿಶ್ವದಲ್ಲೇ ಎರಡನೇ ಅತಿ ಉದ್ದದ ಬೀಚ್ ಇದು. ಈ ಬ್ಯೂಟಿಫುಲ್ ಬೀಚ್ನಲ್ಲಿ ಸನ್ರೈಸ್ ಎಂಜಾಯ್ ಮಾಡೋಕೆ ಅಂತಾನೆ ಇಷ್ಟು ಬೆಳಗ್ಗೆ ಇಲ್ಲಿ ಬಂದಿದ್ದೀನಿ. ತುಂಬ ಜನ ಸನ್ರೈಸ್ ಎಂಜಾಯ್ ಮಾಡೋಕೇನೆ ಇಲ್ಲಿ ಬರ್ತಾರೆ. ವಾವ್, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ಎಷ್ಟು ಟೈಮ್ ಆಗಿದೆ ಗೊತ್ತಾ ಇವಾಗ? ಜಸ್ಟ್ 6:12. ಇಷ್ಟು ಬೆಳಗ್ಗೆನೆ ತುಂಬ ಜನ ಈ ಬೀಚ್ಗೆ ವಾಕಿಂಗ್ಗೆ ಅಂತ ಬರ್ತಾರೆ. ಮತ್ತು ಒಂದಷ್ಟು ಜನ ಬೀಚ್ನಲ್ಲಿ ಆಟ ಆಡೋಕೆ ಅಂತ ಬರ್ತಾರೆ. ಜೊತೆಗೆ ಇವಾಗ ಸಮ್ಮರ್ ಹಾಲಿಡೇಸ್ ಕೂಡ ಸ್ಟಾರ್ಟ್ ಆಗಿದೆ. ಸಾಕಷ್ಟು ಮಕ್ಕಳು ಬಂದಿದ್ದಾರೆ. ಆಲ್ಮೋಸ್ಟ್ 13 ಕಿಲೋಮೀಟರ್ ಉದ್ದ ಇರುವಂತಹ ಈ ಬೀಚ್ ದಕ್ಷಿಣದಲ್ಲಿ ಬೆಸೆಂಟ್ ನಗರ್ ತನಕ ಇದು ಇದೆ, ಮತ್ತು ಉತ್ತರದಲ್ಲಿ ಸೇಂಟ್ ಜಾರ್ಜ್ ಫೋರ್ಟ್ ತನಕ ಇದು ವ್ಯಾಪಿಸಿರುವಂಥದ್ದು. ವೆರಿ ಬ್ಯೂಟಿಫುಲ್ ಬೀಚ್. ಬೆಳಗ್ಗೆ ಬೇಗ ಬರೋದ್ರಿಂದ ಈ ಬ್ಯೂಟಿಫುಲ್ ಸನ್ರೈಸ್ನ ಎಂಜಾಯ್ ಮಾಡೋದ್ರ ಜೊತೆಗೆ ಕುದುರೆ ಸವಾರಿ ಕೂಡ ಮಾಡಬಹುದು, ಮತ್ತು ಟೀ ಕಾಫಿ ಎಲ್ಲ ಸರ್ವ್ ಮಾಡ್ತಿರ್ತಾರೆ, ಎಂಜಾಯ್ ಮಾಡ್ಬೋದು. ಮತ್ತು ಸ್ನ್ಯಾಕ್ಸ್ ಕೂಡ ಬೆಳಗ್ಗೆ ಇಲ್ಲಿ ಸಿಗತ್ತೆ. ಮತ್ತು ರೋಡ್ ಸೈಡಲ್ಲಿ ಕೋಕೋನಟ್ ವಾಟರ್ ಎಲ್ಲ ಸೇಲ್ ಮಾಡ್ತಿರ್ತಾರೆ. ಜೊತೆಗೆ ಇಲ್ಲಿ ಬೆಳಗ್ಗೆ ಅಂದರೆ 3 o'clock ಫಿಶ್ನ ಹಿಡ್ಕೊಂಬರೋಕ್ಕೆ ಸಾಕಷ್ಟು ಮೀನುಗಾರರು ಈ ಸಮುದ್ರದ ಒಳಗಡೆ ಹೋಗ್ತಾರೆ. ಆ ಫ್ರೆಶ್ ಮೀನುಗಳನ್ನ ನೋಡಬಹುದು. ಆ ಆ್ಯಕ್ಟಿವಿಟೀಸ್ನ ನಿಮಗೆ ಬೆಳಗ್ಗೆ ಮಾತ್ರ ನೋಡೋಕ್ಕೆ ಸಿಗತ್ತೆ. ಸೊ ಅದನ್ನು ಕೂಡ ನೀವು ಎಂಜಾಯ್ ಮಾಡಬಹುದು. ನೋಡಿ, ಬೆಳಗ್ಗೆ ಬೋಟ್ ಬಂತು, ಎಲ್ಲ ಫಿಶ್ ಹಿಡ್ಕೊಂಡು ಬಂದಿದ್ದಾರೆ. ಬೋಟ್ ಇವಾಗ ತಾನೇ ಬಂದಿದೆ. 3 ಗಂಟೆಗೆ ಹೋಗ್ತಾರಂತೆ ರಾತ್ರಿ ಇವರು. ನೋಡಿ, ಇಷ್ಟು ಫಿಶ್ ಸಿಕ್ಕಿದೆ ಇವರು. ಈ ಬೀಚ್ನ ಸ್ಪೆಷಾಲಿಟಿ ಏನಂದರೆ ಈವ್ನಿಂಗ್ ಟೈಮ್ ಇರ್ಬೋದು ಅಥವಾ ಮಾರ್ನಿಂಗ್ ಇರ್ಬೋದು, ಇಲ್ಲಿ ಏರ್ಪೋರ್ಟ್ ಹತ್ರ ಇರೋದ್ರಿಂದ ಎಲ್ಲ ಫ್ಲೈಟ್ಸು ಈ ಸೀ ಮೇಲೇ ಹಾರಿ ಹೋಗುತ್ತೆ. ಸೊ ಹಾಗಾಗಿ ಆಕಾಶ ನೋಡೋದು, ಆ ಫ್ಲೈಟ್ಸ್ನ ನೋಡೋದು, ಈ ಬ್ಯೂಟಿಫುಲ್ ವೇವ್ಸ್ನ ನೋಡೋದು, ಐ ಥಿಂಕ್ ಎಲ್ಲಿದೆ ಬ್ಯೂಟಿ ಅಂದರೆ ಐ ಥಿಂಕ್ ಇದೆ ಅಲ್ವಾ. ಮರೀನಾ ಬೀಚಲ್ಲಿ ನೋಡಲೇಬೇಕಾಗಿರುವಂತಹ ಇನ್ನೊಂದು ಪ್ಲೇಸ್ ಅಂದರೆ ಅದು ಇಲ್ಲಿನ ಲೈಟ್ ಹೌಸ್. ಇದ್ರ ಸ್ಪೆಷಾಲಿಟಿ ಏನಂದರೆ 10th ಫ್ಲೋರಿಗೆ ಹೋಗಿ ನಾವು ಅಲ್ಲಿಂದ ಬ್ಯೂಟಿಫುಲ್ ಚೆನ್ನೈ ವ್ಯೂವ್ನ ನೋಡಬಹುದು. ಜೊತೆಗೆ ಈ ಸಮುದ್ರನ ಕೂಡ ಅಷ್ಟು ಮೇಲ್ಗಡೆಯಿಂದ ನೋಡಬಹುದು. ತುಂಬ ಬ್ಯೂಟಿಫುಲ್ ಆಗಿರುತ್ತೆ ವ್ಯೂ. ಫ್ಲೋರಿಂದ ಲೈಟ್ ಹೌಸಿಂದ ವಾಟ್ ಅ ಬ್ಯೂಟಿಫುಲ್ ವ್ಯೂ ಇದೆ ನೋಡಿ. ಐ ಥಿಂಕ್ ಇಡೀ ಚೆನ್ನೈನ ಇಲ್ಲಿಂದ ತುಂಬ ಚೆನ್ನಾಗಿ ನೋಡ್ಬೋದು. ರೋಡೆಲ್ಲ ಕಾಣಿಸ್ತಾ ಇದೆ. ವಾವ್, ಕ್ಯಾಮ್ರಾದಲ್ಲಿ ಎಷ್ಟು ಕವರ್ ಆಗ್ತಾ ಇದೆ ಅಂತ ಗೊತ್ತಿಲ್ಲ,
ಬಟ್ ರಿಯಲಾಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಇದನ್ನು. ಇಲ್ಲಿ ಏನು ಕಾಣಿಸ್ತಾ ಇದೆ, ಈ ರೋಡಲ್ಲಿ ಬಂದಿದ್ದು ಮತ್ತೆ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕಾಗತ್ತೆ. ನೋಡಿ ಸಿ ಹೇಗೆ ಕಾಣಿಸುತ್ತೆ ಮೇಲ್ಗಡೆಯಿಂದ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ವ್ಯೂ. ವಾವ್. ಬೀಚ್ ಪಕ್ಕದಲ್ಲೇ ಬಂದರೆ, ನಾನು ಅವಾಗಲೇ ತೋರಿಸ್ದೆ ಅಲ್ಲ ಬೆಳಗ್ಗೆ ಫಿಶ್ ಇಟ್ಕೊಂಡು ಬರ್ತಾರೆ ಅಂತ. ಸೊ ಅದನ್ನೆಲ್ಲ ತೊಗೊಂಡು ಬಂದು ಇಲ್ಲಿ ಸೇಲ್ ಮಾಡ್ತಾರೆ. ಸೊ ಈ ಕೋಸ್ಟಲ್ ಏರಿಯಾದಲ್ಲಿ ನಿಮಗೆ ಎಲ್ಲ ವೆರೈಟೀಸ್ ಆಫ್ ಸೀ ಫಿಶ್ ಸಿಗುತ್ತೆ. ನೀವು ಬಂದರೆ ನಾನ್ ವೆಜ್ ಲವರ್ಸ್ ಆಗಿದ್ದರೆ ಖಂಡಿತ ಇದನ್ನೆಲ್ಲ ಎಂಜಾಯ್ ಮಾಡ್ಬೋದು. ನೋಡಿ ತುಂಬ ವೆರೈಟೀಸ್ ಆಫ್ ಫಿಶಸ್ ಇದೆ. ಮತ್ತು ಮರೀನಾ ಬೀಚ್ಗೆ ಬರೋಕ್ಕೆ ಕೂಡ ಈವನ್ ಲೋಕಲ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತೀರಾ ಅಂದರೆ ಸಾಕಷ್ಟು ಬಸ್ಸಸ್ ಇದೆ. ನನ್ನ ಸೋಲೋ ಟ್ರಿಪ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ತುಂಬ ಒಳ್ಳೆ ಟೈಮ್ನ ನಾನು ಮರೀನಾ ಬೀಚಲ್ಲಿ ಸ್ಪೆಂಡ್ ಮಾಡಿದೆ. ಆಲ್ಮೋಸ್ಟ್ 2 hours ಇಲ್ಲೇ ಕುತ್ಕೊಂಡು ಸಮುದ್ರನ ನೋಡ್ತಾ ತುಂಬ ಎಂಜಾಯ್ ಮಾಡಿದೆ. ಬಾಯ್ ಹೇಳೋಕ್ಕೆ ಮನಸ್ಸೇ ಇಲ್ಲ, ಇಲ್ಲೇ ಇರಬೇಕಂತ ಅನಿಸ್ತಿದೆ. ಬಟ್ ಎನಿವೆ ಹೊರಡಬೇಕು. ಸೊ ನೀವು ಚೆನ್ನೈಗೆ ಬಂದಾಗ ಮಸ್ಟ್ ವಿಸಿಟ್ ಪ್ಲೇಸ್ಗಳಲ್ಲಿ ಫಸ್ಟು ಮರೀನಾ ಬೀಚ್ಗೆ ವಿಸಿಟ್ ಮಾಡಿ, ತುಂಬ ಎಂಜಾಯ್ ಮಾಡಿ. ಅರ್ಲಿ ಮಾರ್ನಿಂಗ್ ಬನ್ನಿ, ಸನ್ರೈಸ್ ನೋಡಿ. 5:30ಗೆ ಬನ್ನಿ, ಯಾಕಂದರೆ ಇಲ್ಲಿ ತುಂಬ ಬೇಗ ಬೆಳಕಾಗ್ಬಿಡುತ್ತೆ. ಸೊ ಮತ್ತು ಈವ್ನಿಂಗ್ ಟೈಮ್ ಕೂಡ ಬನ್ನಿ. ತುಂಬ ಬ್ಯೂಟಿಫುಲ್ ಸನ್ಸೆಟ್ನ ಎಂಜಾಯ್ ಮಾಡಿ, ಕುದುರೆ ರೈಡ್ ಮಾಡಿ, ಸಮುದ್ರದಲ್ಲಿ ಆಟ ಆಡಿ, ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿ. ನೀವು ಇನ್ ಕೇಸ್ ಚೆನ್ನೈಗೆ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಖಂಡಿತ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ವಿಸಿಟ್ ಮಾಡಿಬಿಡಿ. ಸಿಕ್ಕಾಪಟ್ಟೆ ಹ್ಯುಮಿಡಿಟಿ ಇರುತ್ತೆ ಮತ್ತು ಸಿಕ್ಕಾಪಟ್ಟೆ ಬಿಸಿಲು ಇರುತ್ತೆ. ಬೆಸ್ಟ್ ಟೈಮ್ ಇಲ್ಲಿ ವಿಸಿಟ್ ಮಾಡೋಕ್ಕೆ ಅಂದರೆ ಅಕ್ಟೋಬರ್ ಟು ಫೆಬ್ರವರಿ. ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನೆಲನ್ನು ನೋಡಿ. ಸೊ ಇನ್ನಷ್ಟು ನನಗೆ ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಸಿಗತ್ತೆ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.